ಬೈಂದೂರು ತಾಲೂಕಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಶುಭದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಾತೃವಂದನಾ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಖ್ಯಾತ ವಾಗ್ಮಿ ದಾಮೋದರ ಶರ್ಮಾ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ಜೀವನದಲ್ಲಿ ಬರುವ ಅಡೆತಡೆಗಳಿಗೆ ಕಿವಿಗೊಡದೆ ಬದುಕನ್ನು ಕಟ್ಟಿಕೊಂಡು ಸಮಾಜದ ಆಸ್ತಿಯಾಗಬೇಕು. ಜೀವನದಲ್ಲಿ ಚಿಕ್ಕ ಚಿಕ್ಕ ಮೌಲ್ಯವನ್ನು ಬೆಳೆಸಿಕೊಂಡು ಬಂದಾಗ ಜೀವನದಲ್ಲಿ ಯಶಸ್ಸನ್ನು ಗಳಿಸಬಹುದು ಎಂದರು. ಈ ಶಾಲೆಗೆ ಹೆಸರಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಾನು ನೆನಪು ಮಾಡಬೇಕು, ಬೇರೆ ಬೇರೆ ಶಾಲೆಗೆ ಹೋದಾಗ ಕೇಳಿದ ಅನುಭವದ ಆಧಾರದ ಮೇಲೆ ಹೇಳುವುದು, ಇವತ್ತು ಕಾಲ ತುಂಬಾ ಮುಂದುವರೆದಿದೆ. ನೀವು SSLC ಕಂಪ್ಲೀಟ್ ಆಯಿತು ಅಂದಾಗ ಇನ್ಯಾರು ಫೋನ್ ಮಾಡಿ ಹೇಳ್ತಾರೆ ನಿಮಗೆ, ನಮ್ಮಲ್ಲಿ ಕಾಲೇಜ್ ಒಳ್ಳೇದಿದೆ ಅಲ್ಲಿ ಬನ್ನಿ ಅಂತಾರೆ. ನೀವು PUC ಮುಗಿದಾಗ ಇನ್ನು ಮತ್ತೊಬ್ರು ಫೋನ್ ಮಾಡ್ತಾರೆ, ನಮ್ಮಲ್ಲಿ ಡಿಗ್ರಿ ಚೆನ್ನಾಗಿದೆ ಬನ್ನಿ ಅಂತಾರೆ. ಆಮೇಲೆ ಮತ್ತಿನ್ಯಾರೋ ಹೇಳ್ತಾರೆ, ಸರ್ ನಮ್ಮಲ್ಲಿ ಕ್ಯಾಂಪಸ್ ಚೆನ್ನಾಗಿದೆ ಬನ್ನಿ ಅಂತಾರೆ. ಮಕ್ಕಳಿಗೆ ಒಂದು ನೆನಪಿರಲಿ, ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಅವನಿಗೆ ಮದುವೆ ಆಗುವ ತನಕ ಅಪ್ಪಮ್ಮನ ಜೊತೆ ಹೇಗಿರಬೇಕು, ಇಲ್ಲ ಒಂದು ಗಿಡ ನೆಟ್ಟಾಗ ಅದು ಪೂರ್ತಿ ಫಲ ಕೊಡುವವರೆಗೆ ಹೇಗೆ ಅದನ್ನು ಪ್ರೀತಿಯಿಂದ ಆರೈಕೆ ಮಾಡಬೇಕೋ ಅಂಥದ್ದೇ ಕನಸಿನಿಂದ ಶಾಲೆ ಕಟ್ಟಿರ್ತಾರೆ. ಹಾಗಾಗಿ ವರ್ಷಕ್ಕೊಂದು ತಿಂಗಳಿಗೊಂದು ಶಾಲೆ ಕಾಲೇಜು ಬದಲು ಮಾಡೋ ಯೋಚನೆ ಮಾಡಬೇಡಿ. ಯಾಕೆ ಇದನ್ನು ನಿಮ್ಮ ಹತ್ರ ಹೇಳ್ತಿದ್ದೇನೆ ಅಂದ್ರೆ, ಮೊನ್ನೆ ಒಂದು ಶಾಲೆಗೆ ಹೋದಾಗ ಇಂಥದ್ದೇ ಘಟನೆ ನಡೆದಿತ್ತು. ಆ ಮಕ್ಕಳು ಅತಂತ್ರರಾಗಿದ್ದಾರೆ ಪಾಪ, ಅವ್ರ ಕಷ್ಟ ಹೇಳ್ತಿರೋದು ಅಪ್ಪ ಅಮ್ಮ ಕಣ್ಣೀರಾಗ್ತಾರೆ. ಆದ್ರಿಂದ ಹೈಸ್ಕೂಲ್ವರೆಗೆ ಓದ್ತೀರಿ, ಇಲ್ಲಿದೆ, ಇಲ್ಲಿಂದ ದಾಟಿ ಮತ್ತೆ ನಿಮಗೆ ಇನ್ನು PUCಗೆ ಹೋಗಬೇಕಾ, ಸ್ವಲ್ಪ ಮುಂದೆ ಬನ್ನಿ. ಇಂಥದ್ದೇ ಶಿಕ್ಷಣ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ 40ಕ್ಕೂ ಮಿಕ್ಕಿದ ಬಹುಮಾನಗಳನ್ನು ಸಂಪಾದನೆ ಮಾಡಿದೆ, ಹೆಗ್ಗಳಿಕೆ ಇದೆ ಕೇವಲ 1.5-2 ವರ್ಷದೊಳಗೆ. ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ಸಾಧಕರಾಗಿ ಹೋಗಿ ಬಂದಂತಹ ಇತಿಹಾಸ ಇದೆ. ಉಜ್ವಲ ಭವಿಷ್ಯತ್ ಈ ಶಾಲೆಯಲ್ಲಿದೆ. ಅದರ ಜೊತೆಗೆ ಇಂಥದ್ದೊಂದು ಕೆಲಸವು ನಿಮ್ಮ ಹತ್ರ ಇವತ್ತು ಮಾಡಿಸ್ತಾ ಇದ್ದಾರೆ ಅಂದ್ರೆ, ಯಾವತ್ತೂ ಕೂಡ ಅವಕಾಶ ಇರುವಷ್ಟು ಕಾಲ ಈ ಶಾಲೆಯ ಜೊತೆ ನಿಮ್ಮ ಹೆಜ್ಜೆ ಹಾಕಿ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ನಾವು ನಮ್ಮ ಧರ್ಮಸ್ಥಳ ಮೇಳದಲ್ಲಿ, ಪೆರಡೂರು ಮೇಳದಲ್ಲೆಲ್ಲ ಕೆಲವು ಕಲಾವಿದರು ನೋಡಿದ್ದೇವೆ. 50 ವರ್ಷ ಈ ಮೇಳದಲ್ಲಿ ಇದ್ರಂತೆ, 25 ವರ್ಷ 40 ವರ್ಷ ಎಲ್ಲ ಒಂದೇ ಮೇಳದಲ್ಲಿದ್ದಾರೆ ಅಂತ. ಇವತ್ತಿಗೂ ಧರ್ಮಸ್ಥಳದ ಒಬ್ಬರಿದ್ದಾರೆ, 50 ವರ್ಷ ಆಯ್ತು ತಿರುಗಾಟ. ಅವ್ರು ಎಷ್ಟು ಸಂಭ್ರಮದಲ್ಲಿದ್ದಾರೆ ಅಂತಂದ್ರೆ, ನಾನು 50 ವರ್ಷದಿಂದ ಇದರಲ್ಲಿ ಇದ್ದೇನೆ ಅನ್ನುವುದೇ ಅವರಿಗೆ ಹೆಮ್ಮೆ. ಹಾಗೆ ನಮ್ಮ ಶಿಕ್ಷಣ ಕೂಡ ನಾನು ಈ ಒಂದು ಹಂತವನ್ನು ಪೂರ್ತಿ ಮಾಡುವ ತನಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷ ಗಣೇಶ್ ಮೊಗವೀರ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಶಿಕ್ಷಕರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಪೋಷಕರು ಶಿಕ್ಷಕರೊಂದಿಗೆ ಕೈಜೋಡಿಸಿದಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಪರಿಪೂರ್ಣವಾಗಿ ರೂಪುಗೊಳ್ಳಲು ಸಾಧ್ಯ ಎಂದರು. ಶುಭದ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ದೀಪಿಕಾ ಆಚಾರ್ಯ ಅವರು ಸಭೆಯಲ್ಲಿರುವವರನ್ನು ಸ್ವಾಗತಿಸಿ, ವಿದ್ಯಾರ್ಥಿಗಳು ಬದುಕಿನಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಗುರು ಹಿರಿಯರಲ್ಲಿ ಗೌರವ ಭಾವದೊಂದಿಗೆ ವರ್ತಿಸಿದಾಗ ಜೀವನದಲ್ಲಿ ಧನ್ಯತೆಯನ್ನು ಸಾಧಿಸಬಹುದೆಂದು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಿದ್ಯಾರ್ಥಿಗಳು ಶಾಲೆ ಮತ್ತು ಶಿಕ್ಷಕರೊಂದಿಗಿನ ಸುದೀರ್ಘ ಅವಧಿಯ ನೆನಪುಗಳನ್ನು ಮೆಲುಕು ಹಾಕಿದರೆ, ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಕಳೆದ ಸುಮಧುರ ಕ್ಷಣಗಳನ್ನು ನೆನಪಿಸಿಕೊಂಡು ಭಾವುಕರಾದರು. ಈ ಸಂದರ್ಭ ವಿದ್ಯಾರ್ಥಿಗಳು, ಪೋಷಕರು, ಬೋಧಕೇತರ ವರ್ಗದವರು ಉಪಸ್ಥಿತರಿದ್ದರು. ಶ್ರೇಯಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಿಕ್ಷಕಿ ಕವಿತಾ ವಂದಿಸಿದರು. JP ಬಡಕೆರೆ, V4 ನ್ಯೂಸ್, ಬೈಂದೂರು.